ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫೌಂಡೇಶನ್ನ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ನಾವು ಫೌಂಡೇಶನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ರಾಂಗು ಶೇಡ್ನ ಸೆಲೆಕ್ಟ್ ಮಾಡಿರ್ತೀವಿ, ಒಂದು ಇಲ್ಲಾಂದರೆ ನಮ್ಮ ಸ್ಕಿನ್ ಟೋನ್ಗಿಂತ ಒಂದು ಶೇಡ್ ಜಾಸ್ತಿ ಇರೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಇವತ್ತು ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಯಾವ ಥರ ಫೌಂಡೇಶನ್ನ ಸೆಲೆಕ್ಟ್ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ನಾನು ಯಾವುದೇ ಥರ ಹೊಸ ಥರ ವಿಡಿಯೋ ಹಾಕಿದರೆ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಫೌಂಡೇಶನ್ನ ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಸ್ಕಿನ್ ಟೈಪ್ ಯಾವುದಂತ ನಾವು ತಿಳ್ಕೊಂಡಿರಬೇಕು. ನಮ್ಮ ಸ್ಕಿನ್ ಟೈಪು ನಾರ್ಮಲ್ ಸ್ಕಿನ್ನ, ಡ್ರೈ ಸ್ಕಿನ್ನ, ಕಾಂಬಿನೇಷನ್ ಸ್ಕಿನ್ನ, ಆಯಿಲಿ ಸ್ಕಿನ್ನ ಅಂತ ನಾವು ತಿಳ್ಕೊಂಡಿದ್ರೆ ಪರ್ಫೆಕ್ಟ್ ಶೇಡ್ ಫೌಂಡೇಶನ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಇನ್ನು ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಯಾವ ಥರ ಕಂಡುಹಿಡಿಯೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿ ಇದೆ, ಹೋಗಿ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದು ಸತಿ ಚೆಕ್ ಮಾಡಿ. ಫೌಂಡೇಶನಲ್ಲಿ 4 ಥರ ಸಿಗುತ್ತೆ. ಲಿಕ್ವಿಡ್ ಫೌಂಡೇಶನು, ಕ್ರೀಮ್ ಫೌಂಡೇಶನು ಮತ್ತು ಪೌಡರ್ ಫೌಂಡೇಶನು, ಸ್ಟಿಕ್ ಫೌಂಡೇಶನ್ ಅಂತ 4 ಥರ ಫೌಂಡೇಶನ್ಗಳು ಸಿಗುತ್ತೆ ನಮಗೆ. ಲಿಕ್ವಿಡ್ ಫೌಂಡೇಶನು ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ಗೂ ಮ್ಯಾಚ್ ಆಗುತ್ತೆ. ಕ್ರೀಮ್ ಫೌಂಡೇಶನ್ ಬಂದು ಡ್ರೈ ಸ್ಕಿನ್ ಇರೋರಿಗೆ ಮ್ಯಾಚ್ ಆಗುತ್ತೆ. ಪೌಡರ್ ಫೌಂಡೇಶನ್ ಬಂದು ಇದು ಆಯಿಲಿ ಸ್ಕಿನ್ ಇರೋರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸ್ಟಿಕ್ ಫೌಂಡೇಶನಿಂದ ಮೇಕಪ್ ತುಂಬ ಬೇಗ ಮಾಡ್ಬೋದು ಮತ್ತು ಫುಲ್ ಕವರೇಜ್ ಕೊಡ್ತಿತ್ತು ಅಂತ ಮೊದಲು ಸೀರಿಯಲ್ಗಳಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ತಾಯಿದ್ರು. ಈ ಥರ ನಿಮಗೆ 4 ರೀತಿಲಿ ಫೌಂಡೇಶನ್ಗಳು ಸಿಗುತ್ತೆ. ಕ್ರೀಮ್ ಫೌಂಡೇಶನು, ಲಿಕ್ವಿಡ್ ಫೌಂಡೇಶನು, ಪೌಡರ್ ಫೌಂಡೇಶನು, ಸ್ಟಿಕ್ ಫೌಂಡೇಶನ್ ಅಂತ 4 ರೀತಿಲಿ ಫೌಂಡೇಶನ್ಗಳು ಸಿಗುತ್ತೆ. ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ತಿಳ್ಕೊಂಡು ಇದರಲ್ಲಿ ನಿಮ್ಗೆ ಯಾವ ಫೌಂಡೇಶನ್ ಬೇಕು ಅಂತ ನೀವು ಫಸ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ಸ್ಕಿನ್ ಅಂಡರ್ ಟೋನ್ ಯಾವುದು ಅಂತ ತಿಳ್ಕೊಬೇಕು. ಇದನ್ನು ಕೂಡ ತುಂಬಾ ಈಸಿಯಾಗಿ ತಿಳ್ಕೊಬೋದು. ನಿಮ್ಮ ಅಂಡರ್ ಟೋನ್ ಯಾವುದು ಅಂತ ಯಾವ ಥರ ತಿಳ್ಕೊಬೇಕು ಅಂದರೆ ನಿಮ್ಮ ವೇನ್ಸಿಂದ ತಿಳ್ಕೊಬೇಕು, ಅಂದರೆ ನರದಿಂದ ನಿಮ್ಮ ಅಂಡರ್ ಟೋನ್ ಯಾವುದು ಅಂತ ತಿಳ್ಕೊಬೇಕು. ನಿಮ್ಮ ಕೈಯಲ್ಲಿ ಇಲ್ಲೊಂದು ಲೈನ್ ಇರುತ್ತೆ ನೋಡಿ, ನರ ಏನಿರುತ್ತೆ ಇದು ಬಂದು ಗ್ರೀನ್ ಕಲರ್ ಇರಬೇಕು. ಆ ಗ್ರೀನ್ ಕಲರ್ ಇದ್ದರೆ ನಿಮ್ಮ ಅಂಡರ್ ಟೋನ್ ಬಂದ್ಬಿಟ್ಟು ಯೆಲ್ಲೋ ಅಂಡರ್ ಟೋನ್ ಅಂತ. ಯೆಲ್ಲೋ ಅಂಡರ್ ಟೋನ್ ಅಂದರೆ ವಾರ್ಮ್ ಅಂಡರ್ ಟೋನ್ ಅಂತ. ನಿಮ್ಮ ಕೈಯಲ್ಲಿ ಒಂದು ನರ ಇರುತ್ತೆ, ಇದು ಬಂದು ಪರ್ಪಲ್ಲು ಇಲ್ಲ ಅಂದರೆ ಡಾರ್ಕ್ ಬ್ಲೂ ಇದ್ದರೆ ನಿಮ್ಮ ಅಂಡರ್ ಟೋನ್ ಬಂದ್ಬಿಟ್ಟು ಕೂಲ್ ಅಂಡರ್ ಟೋನ್ ಅಂತ, ಅಂದರೆ ಫೇರ್ ಅಂಡರ್ ಟೋನ್ ಅಂತ. ಈ ನರ ಬಂದು ನಿಮಗೆ ಬ್ಲೂ ಮತ್ತು ಗ್ರೀನ್ ಮಿಕ್ಸಲ್ಲಿದ್ದರೆ ನಿಮ್ಮ ಅಂಡರ್ ಟೋನ್ ಬಂದ್ಬಿಟ್ಟು ನ್ಯೂಟ್ರಲ್ ಅಂಡರ್ ಟೋನ್ ಅಂತ. ಕಾಂಬಿನೇಷನ್ಸ್ ಇದ್ರ ಬೇಸ್ ಮೇಲೆ ನೀವು ಫೌಂಡೇಶನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡ್ರಗ್ ಸ್ಟೋರಲ್ಲೆಲ್ಲ ನಿಮಗೆ ಟೆಸ್ಟ್ ಮಾಡೋಕ್ಕೆ ಬಿಡಲ್ಲ, ನೀವು ಆಗ ನೇಮ್ ನೋಡಿನೇ ಸೆಲೆಕ್ಟ್ ಮಾಡ್ಕೋಬೇಕು. ಫೌಂಡೇಶನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನಾವು ಕೈ ಮೇಲೆ ಟೆಸ್ಟ್ ಮಾಡಿ ನೋಡಿ ತಗೋಬಾರ್ದು. ಯಾಕಂದರೆ ನಮ್ಮ ಫೇಸೇ ಒಂದು ಕಲರ್ ಇರುತ್ತೆ, ಕೈಯೇ ಒಂದು ಕಲರ್ ಇರುತ್ತೆ. ಫೌಂಡೇಶನ್ನ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ನಾನು ಫೇಸ್ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ. ನೋಡಿ ನಾನು ಫೇಸ್ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ನಾನು 4 ಶೇಡ್ನ ಅಪ್ಲೈ ಮಾಡಿದ್ದೀನಿ. ಇದರಲ್ಲಿ ಯಾವ ಥರ ಸೆಲೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಕೈಯಲ್ಲೇ ಈ ಥರ ಬ್ಲೆಂಡ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಇದು ಬಂದು ತುಂಬಾ ಡಾರ್ಕ್ ಇದೆ, ನನ್ನ ಫೇಸ್ಗೆ ಇದು ಸೂಟ್ ಆಗ್ತಿಲ್ಲ. ನೋಡಿ ಇದನ್ನು ಅಷ್ಟು ನನ್ನ ಫೇಸಿಗೆ ಅಷ್ಟು ಬ್ಲೆಂಡ್ ಆಗಿಲ್ಲ, ನೀಟಾಗಿ ಸೂಟು ಆಗ್ತಿಲ್ಲ. ಕೈಯಲ್ಲಿ ಈ ಥರ ಬ್ಲೆಂಡ್ ಮಾಡಿ ನೋಡಿ. ನನಗದು ಈ ಸ್ಕಿನ್ ಟೋನು ಮ್ಯಾಚ್ ಆಗ್ತಿಲ್ಲ. ಇದನ್ನು ನನ್ನ ಫೇಸಿಗೆ ಅಷ್ಟು ಸೂಟ್ ಆಗ್ತಿಲ್ಲ.
ನೋಡಿ ಇದು ಬಂದು ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗ್ತಿದೆ. ಈ ಥರ ನೀವು ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಏನು ಅಂತ ನೋಡಿ ತೊಗೋಬೇಕು. ನೋಡಿ ಇದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿ ನನ್ನ ಸ್ಕಿನ್ನಿಗೆ ಮ್ಯಾಚ್ ಆಗ್ತಿದೆ ಅಂತ. ಮತ್ತು ಇವೂ ನೋಡಿ ಅಷ್ಟು ನನ್ನ ಫೇಸ್ಗೆ ಮ್ಯಾಚ್ ಆಗ್ತಿಲ್ಲ ಇವು. ಇದು ನನ್ನ ಶೇಡು. ಈ ಥರ ನೀವು ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ ನೋಡಿಕೊಂಡು ತೊಗೋಬೇಕು. ಇನ್ ಕೇಸ್ ನೀವು ಫೌಂಡೇಶನ್ನ ರಾಂಗ್ ಶೇಡ್ನ ಬೈ ಮಾಡಿಬಿಟ್ಟಿದ್ದೀರಾ ಅಂದರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಯೂಸ್ ಮಾಡಿ ಸರಿ ಹೋಗುತ್ತೆ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ. ಒಂದು ಡಾರ್ಕ್ ಕಲರ್ ತೊಗೊಂಡಿರ್ತೀರಾ ಅಂದರೆ ನೀವು ಅದಕ್ಕೆ ಲೈಟ್ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ, ಆವಾಗ ನಿಮಗೆ ಸೂಟ್ ಆಗುತ್ತೆ.